ಬೆಂಗಳೂರಿನಲ್ಲಿ ಶವಪೆಟ್ಟಿಗೆಯ ಮೇಲೆ ತಪ್ಪಾಗಿ ಸ್ಟಿಕ್ಕರ್ ಅಂಟಿಸಿದ್ರಿಂದ ಬೇರೊಬ್ಬ ವ್ಯಕ್ತಿಯ ಶವವನ್ನು ಸ್ವೀಕರಿಸಲಾಗಿದೆ ಅಂತ ಬಾಲಸೂರು ಜಿಲ್ಲೆಯ ಕುಟುಂಬವೊಂದು ಗಂಭೀರ ಆರೋಪ ಮಾಡಿದೆ. ಆಗಸ್ಟ್ 15ರಂದು ವಿದ್ಯುತ್ ಅವಘಡದಿಂದಾಗಿ ರಾಕೇಶ್ ಎಂಬ ವ್ಯಕ್ತಿ ನಿಧನನಾಗಿದ್ದ. ಇನ್ನು ಪಶ್ಚಿಮ ಬಂಗಾಳದ ಸಿಲಿಗುರಿಯಿಂದ ಬಂದಂತಹ ಮತ್ತೊಬ್ಬ ವ್ಯಕ್ತಿಯ ಶವದೊಂದಿಗೆ ರಾಕೇಶ್ ಮೃತದೇಹವನ್ನು ಕೂಡ ಒಂದೇ ಆಂಬ್ಯುಲೆನ್ಸ್ನಲ್ಲಿ ಅವರವರ ಕುಟುಂಬಗಳಿಗೆ ತಲುಪಿಸಲೆಂದು ಸಾಗಿಸಲಾಯಿತು. ಇತ್ತ ರಾಕೇಶ್ ಮೃತದೇಹವೆಂದು ಗುರುತು ಮಾಡಲಾಗಿದ್ದ ಶವಪೆಟ್ಟಿಗೆಯನ್ನ ಮೂಲೇಸಿಂಗ್ ಗ್ರಾಮದಲ್ಲಿರುವ ಆತನ ಕುಟುಂಬಕ್ಕೆ ಹಸ್ತಾಂತರಿಸಿ ಆಂಬ್ಯುಲೆನ್ಸ್ ಸಿಲಿಗಿರಿ ಕಡೆ ತೆರಳಿತು. ಆದರೆ ಕುಟುಂಬಸ್ಥರು ಶವಪೆಟ್ಟಿಗೆಯನ್ನ ತೆರೆದಾಗ ಅದರಲ್ಲಿರುವ ಮೃತದೇಹವು ರಾಕೇಶ್ ದಲ್ಲ ಎನ್ನುವುದು ಗೊತ್ತಾಗಿದೆ. ಕೂಡಲೇ ರಾಕೇಶ್ ಕುಟುಂಬಸ್ಥರು ಶವಪೆಟ್ಟಿಗೆಗಳನ್ನು ರವಾನಿಸಲು ವ್ಯವಸ್ಥೆ ಮಾಡಿದ ಕಂಪನಿಯನ್ನ ಸಂಪರ್ಕಿಸಿದ್ರು. ನಮ್ಮ ಮಗನ ಶವದ ಬದಲು ಬೇರೊಬ್ಬನ ಮೃತದೇಹವನ್ನು ನಮಗೆ ತಲುಪಿಸಿದ್ದೀರಿ ಅಂತ ದೂರಿತು. ಬಳಿಕ ಇನ್ನೊಂದು ಶವಪೆಟ್ಟಿಗೆಯನ್ನ ಸಿಲಿಗುರಿಗೆ ಸಾಗಿಸುತ್ತಿದ್ದ ಆಂಬ್ಯುಲೆನ್ಸ್ ಅರ್ಧದಿಂದಲೇ ಹಿಂದಿರುಗಿ ಮೃತದೇಹವನ್ನು ವಿನಿಮಯ ಮಾಡಿಕೊಳ್ಳಲಾಗಿದೆ.